ಅಂತ ಹೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಬೇಜಾರು ಮಾಡಿಬಿಟ್ರಲ್ಲ ಡಾಲಿ. ಹೌ ಆರ್ ಯು? ಹೆಂಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಪದೇ ಪದೇ ಅದ್ರ ಬಗ್ಗೆ ಮಾತಾಡಿ ನನಗೆ ನಾಚ್ಕೊಳಂಗೆ ಮಾಡ್ತೀರಾ. ಬಟ್ ಹೆಂಗೆ ಅನಿಸ್ತಾ ಇದೆ ಈ ಫೀಲಿಂಗು? ಇದನ್ನು ಗೊತ್ತಿಲ್ಲ, ನನಗೂ ಹೊಸದಲ್ವಾ, ಇನ್ನು ಹೊಸ ಫೀಲಿಂಗ್, ಫಸ್ಟ್ ಟೈಮ್ ಆಗ್ತಿರೋದಲ್ವಾ. ನಾಚ್ಕೊಂಡು ಅವ್ರಿಗೆ ಪಿಂಪಲೇ ಬಂದ್ಬಿಟ್ಟಿದೆ ಕೆನ್ನೆಯಲ್ಲಿ. ಅಣ್ಣ ಫಸ್ಟ್ ಟೈಮ್ ಅದು. ಹೌದಣ್ಣ, ಹೌದಣ್ಣ, ಹೌದು, ಕರೆಕ್ಟು. ಧನು ಅವರೇ, ಒಂದಂತೂ ಇದೆ, ನಮ್ಮೆಲ್ಲರ ಪರವಾಗಿ ಬಿಗ್ 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 ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ನಿಮಗೆ. ನಾವೆಲ್ಲರೂ ಆ ವಿಡಿಯೋ ನೋಡಿದ್ವಿ, ತುಂಬಾ ಸುಂದರವಾಗಿತ್ತು, ತುಂಬಾ ಬ್ಯೂಟಿಫುಲ್ ಆಗಿತ್ತು. ಸೊ ನಿಮಗೆ ನಮ್ಮೆಲ್ಲರ ಕಡೆಯಿಂದ ಬೆಸ್ಟ್ ವಿಶಸ್ ಇವಾಗಲೇ ಹೇಳ್ತಾ ಇದ್ದೀವಿ. ಖುಷಿಯಾಗಿರಿ, ಸಂತೋಷವಾಗಿರಿ, ಮದುವೆಗೆ ಬರ್ತೀವಿ. ಥ್ಯಾಂಕ್ ಯು. ಖಂಡಿತ ಎಲ್ಲರನ್ನೂ ಕರಿತೀನಿ, ಎಲ್ಲ ಬರಬೇಕು. ಎಸ್, ಇವತ್ತು ನೀವು ಬಂದಿರೋದು ನಮ್ಮ ಅಣ್ಣ ಅಭಿನಯದ ಭೈರತಿ ರಣಗಲ್ ಚಿತ್ರ 15ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಪೋಸ್ಟ್ರಲ್ಲಿ ಅಣ್ಣ ಕೂತಿರೋದು, ಆ ಲುಕ್ಕು, ಆ ಲುಂಗಿ, ಆ ಶರ್ಟು, ಆ ಕದರು ನೋಡಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ಇದನ್ನು ಶಿವಣ್ಣನ ಬಗ್ಗೆ ಏನು ಮಾತಾಡಿದ್ರು ಕಮ್ಮಿನೇ. ಆ್ಯಕ್ಟ್ರಾಗಿ ಅಂತ ಹೇಳಿದ್ರೆ ಒಬ್ಬ ನಟನ ತಾಕತ್ತು, ಅದನ್ನು ಹೆಂಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋದು ಅಂತಲೂ ಗೊತ್ತಾಗಲ್ಲ. ಸುಮ್ಮನೆ ನಡ್ಕೊಂಡೋಗಿ ಟಿಶ್ಯೂ ಪೇಪರ್ ಕೊಟ್ಟು ಇಡೀ ದೇಶದ ಹತ್ರ ವಿಸಿಲ್ ಹೊಡ್ಸ್ಕೊಂಡ್ರೆ ಒಬ್ಬರೊಬ್ಬರು ಕಲಾವಿದರು. ಏನು ಮಾಡೋದು ಬೇಡ, ಸುಮ್ಮನೆ ನಡ್ಕೊಂಡು ಹೋಗಿ ಒಂದು ಟಿಶ್ಯೂ ಪೇಪರ್ ಕೊಟ್ಟು ವಿಸಿಲ್ ಹೊಡ್ಸ್ಕೊಂಡು ಬಂದಿರೋದವರು. ಅವ್ರದ್ದು ಅಂದರೆ ಇಲ್ಲಿ ಯಾವಾಗಲಿಂದ ಹಾಡಿಂದ ಕೇಳ್ತಾ ಇದ್ದೀವಲ್ಲ, ಮೈಲಿಗಲ್ಲು 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 ಅಂತ ಒಂದು ಪದ ಕೇಳ್ತಾನೆ ಇದ್ದೀವಿ. ಕನ್ನಡ ಚಿತ್ರರಂಗದ ಇತಿಹಾಸ ತೊಗೊಂಡ್ರೆ, ಅದನ್ನು ತೆಗೆದ್ರೆ ಶಿವಣ್ಣ ನೆಟ್ಟಿರೋ ಮೈಲಿಗಳನ್ನ ರೀಚ್ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ, ಅಷ್ಟು ಕಷ್ಟ ಇದೆ. ಅಷ್ಟೊಂದು ಮೈಲಿಗಲ್ಲುಗಳು, ಅಷ್ಟೊಂದು ಹಿಟ್ಗಳು, ಅವರ ಸಿನಿಮಾದಿಂದ ಬಂದಿರೋಷ್ಟು ನಿರ್ದೇಶಕರು, ಅವರ ಸಿನಿಮಾದಿಂದ ಬಂದಿರೋಷ್ಟು ಪ್ರತಿಭೆಗಳು ಬೇರೆ ಯಾರ ಸಿನಿಮಾದಿಂದನೂ ಬಂದಿಲ್ಲ. ಅಷ್ಟು ಜನಕ್ಕೆ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿರೋದು, ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿರೋದು, ನನಗೆ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ನಾನು ಶಿವಣ್ಣನ ಪರಂಪರೆ, ಶಿವಣ್ಣನ ಹೆಜ್ಜೆಲ್ಲಿ ನಡೀತೀನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ನಾವು ಶಿವಣ್ಣನ ಸಿನಿಮಾದಿಂದ ಬೆಳಕಿಗೆ ಬಂದಿದ್ದು, ನಾವು ಶಿವಣ್ಣನ ಪರಂಪರೆ, ಅದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ಶಿವಣ್ಣಂಗೆ ಆ ಥರ ತುಂಬ ದೊಡ್ಡ ಪರಂಪರೆ ಇದೆ, ಅಷ್ಟು ಜನ ನಿರ್ದೇಶಕರು, ನಟರುಗಳು ಎಲ್ಲರೂ ಇದ್ದಾರೆ. ಸೊ ಅವ್ರ ಜರ್ನಿ ಬಗ್ಗೆ ಹೇಳೋಕ್ಕೆ ಎಷ್ಟು ಹೇಳಿದ್ರು ಸಾಲಲ್ಲ. ಭೈರತಿ ರಣಗಲ್ ತುಂಬ ದೊಡ್ಡ ಹಿಟ್ ಆಗೇ ಆಗುತ್ತೆ, ಅದ್ರ ಬಗ್ಗೆ ನಾನು ಏನು ಹೇಳಂಗೆ ಇಲ್ಲ. ಆ ಪಾತ್ರ ಹಂಗಿದೆ, ಆ ಪಾತ್ರದ ಪವರ್ ಹಂಗಿದೆ. ಇನ್ನು ಪರ್ಸ್ನಲ್ಲಾಗಿ ಶಿವಣ್ಣನ ಬಗ್ಗೆ ಹೇಳಬೇಕು ಅಂದರೆ, ಅಲ್ಲಿ ಕದ ತಟ್ಟನ ಅಂದರೆ ಆ ಹೃದಯಕ್ಕೆ ಕದನೇ ಇಲ್ಲ. ಓಕೆ, ಸುಮ್ಮನೆ ಇರೋ ಬರೋರೆಲ್ಲ ಬರೋದು ಬೇಡ, ಒಂಚೂರು ಕದ ತಟ್ಟು ಒಳಗೆ ಬರಲಿ ಅಂತ ಹೇಳಿ ಒಂದು ಕದ ಇಡೋಣ ಅಂದರೆ ಅದಕ್ಕೆ ಗೋಡೆಗಳು ಇಲ್ಲ. ಅದು ಬಯಲು ಆಲಯ, ಅದು ಬರೀ ಪ್ರೀತಿ ಸ್ನೇಹ ತುಂಬಿರೋ ಅಂಥ, ಗಾಳಿನೇ ತುಂಬಿರೋ ಅಂಥ ಒಂದು ಓಪನ್ ಗ್ರೌಂಡ್ ಅದು ಶಿವಣ್ಣ. ಹಳೆ ಕಾಲದಲ್ಲಿ ಅರವಟ್ಟಿಗೆ ಅಂತ ಒಂದು ಕಾನ್ಸೆಪ್ಟ್ ಇತ್ತು. ದಾರಿಲಿ ಹೋಗೋರಿಗೆ, ಪ್ರಯಾಣಿಕರಿಗೆ, ದಣದವ್ರಿಗೆ ಫ್ರೀಯಾಗಿ ಅನ್ನ ನೀರು ಎಲ್ಲದನ್ನೂ ಕೊಡೋರು, ಅದಕ್ಕೆ ಅರವಟ್ಟಿಗೆ ಅಂತ ಕರೆಯೋರು. ಅದು ಶಿವಣ್ಣ. ಜರ್ನಿಯಲ್ಲಿ ದಣದವ್ರಿಗೆ ಎಲ್ರಿಗೂ ಕರೆದು ನಿಂತ್ಕೊಂಡು ಸಪೋರ್ಟ್ ಮಾಡಿ ಕೈ ಹಿಡಿದು ಮುಂದಕ್ಕೆ ಬಿಟ್ಟಿರೋದು ಶಿವಣ್ಣ. ಸೊ ಹಂಗಾಗಿ ಅದನ್ನು ಪ್ರತಿ ಸರಿನೂ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಆ್ಯಂಡ್ ಪರ್ಸ್ನಾಲಿಟಿಯಾಗಿ ಏನೇ ಸಮಸ್ಯೆಗಳು ಬರಲಿ, ಏನೇ ಬರಲಿ, ಎಲ್ಲದನ್ನು ಎದೆಗುಂದದಲ್ಲೇ ನಗುತ್ತಾನೆ ಫೇಸ್ ಮಾಡಿ ಪ್ರತಿ ಸರಿನೂ ನಮ್ಗಳಿಗೂ ಧೈರ್ಯ ತುಂಬಿಕೊಂಡು ಮುಂದಕ್ಕೆ ಕರ್ಕೊಂಡು ಹೋಗ್ತೀರಾ. ಶಿವಣ್ಣ, ವಿ ಲವ್ ಯು ಅಣ್ಣ. ಎಷ್ಟು ಮಾತಾಡಿದ್ರು ಕಮ್ಮಿನೇ. ಭೈರತಿ ರಣಗಲ್ಗೆ ನಿಮ್ಮ ಗೆಟಪ್ಪಲ್ಲಿ ಹೋಗಿ ಪಿಕ್ಚರ್ ನೋಡ್ತೀವಣ್ಣ ನಾವು. ಭೈರತಿ ರಣಗಲ್ ಗೆಟಪ್ಪಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಬತ್ತೀವಿ. ಲವ್ ಯು ಅಣ್ಣ, ಥ್ಯಾಂಕ್ ಯು. ಪ್ರತಿ ಬಾರಿ ಧನು ಮಾತಾಡಿದಾಗ ಅಣ್ಣನ ಮೇಲಿರುವಂತಹ ಪ್ರೀತಿ, ಅಭಿಮಾನ, ಆ ಒಂದು ಸಹೋದರನಿಗಿರಬೇಕಾಗಿರುವಂತಹ ವಾತ್ಸಲ್ಯ, ಅದು ಅವರ ಪ್ರತಿಯೊಂದು ಮಾತಲ್ಲೂ ಕೂಡ ನಮಗೆ ಕೇಳಿಸ್ತಾ ಇರುತ್ತೆ. ನಾವು ತುಂಬಾ ಸೆಲೆಬ್ರೇಟ್ ಮಾಡಿದಂಥ ಜೋಡಿಗಳಲ್ಲಿ ಒನ್ ಆಫ್ ದ ಮೋಸ್ಟ್ ಮಾಸ್ ಜೋಡಿ ಅಂತಂದರೆ ಅಣ್ಣ ಮತ್ತು ನಮ್ಮ ಡಾಲಿ ಅಭಿನಯದ ಟಗರು ಚಿತ್ರ. ಸೊ ಫ್ಯಾನ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಧನು, ಮತ್ತೆ ನಿಮ್ಮ ಹಾಗೂ ಅಣ್ಣನ ಕಾಂಬಿನೇಷನ್ ಯಾವಾಗ ನೋಡೋದಕ್ಕೆ ಸಾಧ್ಯ ನಾವು ಅಂತ. ಉತ್ತರಾಖಂಡ ಶೂಟ್ ನಡೀತಾ ಇದೆ ಸದ್ಯದಲ್ಲೇ, ಅದು ಸಖತ್ ಒಳ್ಳೆ ಇನ್ನೂ ಪವರ್ಫುಲ್ ಆಗಿ ಬರುತ್ತೆ ಕಾಂಬಿನೇಷನ್ ಸಿನಿಮಾ. ಆ್ಯಂಡ್ ಇನ್ನು ಪ್ರೊಡಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಒಂದೇ ಮಾತು ಹೇಳ್ತೀನಿ, ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತ ಹಾಕಿರೋದಕ್ಕೆ ನಾನು ಮಾಡಿರೋ ಎಲ್ಲ ಪ್ರೊಡಕ್ಷನ್ಗಳು ಇಟ್ಟು. ಇನ್ನು ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಅಂತ ಹಾಕಿದ ಮೇಲೆ ಅದು ಎಷ್ಟು ದೊಡ್ಡ ಹಿಟ್ಟಾಗಬೇಕು ನೋಡಿ.
ಯಾಕಂದ್ರೆ ಅವ್ರು ಹೇಳಿದ್ದಾರೆ ನನ್ನ ಪ್ರತಿ ಚಿತ್ರದಲ್ಲೂ ಕೂಡ ಬಿಗಿನಿಂಗಲ್ಲಿ ಅವ್ರ ಆಶೀರ್ವಾದ ಅಂತ ಬಂದೇ ಬರುತ್ತೆ ಅಂತ ಹೇಳಿ. ಅವರ ಆಶೀರ್ವಾದ ಚಿತ್ರದಲ್ಲಿ ಅಷ್ಟೇ ಅಲ್ಲ, ನಿಮ್ಮ ಹೊಸ ಜೀವನದ ಆರಂಭದಲ್ಲೂ ಕೂಡ ಇದ್ದೇ ಇರುತ್ತೆ. ಅವರು ಕೂಡ ನಿಮಗೆ ಅಷ್ಟು ಪ್ರೀತಿಯಿಂದ ಬ್ಲೆಸ್ ಮಾಡ್ತಾ ಇದ್ದಾರೆ. ಇದೇ ಖುಷಿಯಲ್ಲಿ ಪ್ರೀತಿಯಿಂದ ಎಲ್ರಿಗೂ ಅವ್ರ ಹೆಸರು ಹೇಳ್ಬಿಡಿದನು. ಅಲ್ಲ ಅಣ್ಣ, ಮಾಸ್ ಹೀರೋ ಅಣ್ಣ, ಇಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತ ಅದನ್ನು ನಮಗೆ ಗೊತ್ತಿರಲಿಲ್ಲ. ಧನ್ಯತಾ. ಕೇಳಿಸಿಲ್ಲ ಅದನ್ನು. ಧನ್ಯತಾ. ಧನ್ಯತಾ. ಅವ್ರು ಎಷ್ಟು ಚೆನ್ನಾಗಿ ಪೋಸ್ಟ್ ಹಾಕಿದ್ರು, ಅದಕ್ಕೆ ಥ್ಯಾಂಕ್ ಯು ಧನ್ಯ ಅಂತ ಹೇಳಿ ಹಾಕಿದ್ರು. ಧನ್ಯವಾದ್ವಿ, ನಾವು ಧನ್ಯರಾದ್ವಿ. ನಾನು ಥ್ಯಾಂಕ್ ಯು ವೆರಿ ಮಚ್.